ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಈಗ ಮಾತಾಡಿದ್ವಿ. ನನ್ನ ಪ್ರಕಾರ ಅದು ಹೊಸದಲ್ಲ. ಮಧುಪಾನದವನ್ನು ಕುರಿತು ಪುರಾಣಗಳಲ್ಲಿ ಪ್ರಸ್ತಾಪವಿರುವಷ್ಟು ಹಳೆಯದೋ ಅಲ್ಲವೋ ಗೊತ್ತಿಲ್ಲ ಈ ಭ್ರಷ್ಟತೆ. ಬಟ್ ಹೊಸದಂತೂ ಅಲ್ಲ. 40 ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ ಬಾರ್ ಲೈಸೆನ್ಸ್ಗೆ ಅಂತ ಲೋಕಾಯುಕ್ತಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಒಬ್ರು ಯಾರೋ ಪುನೀತ್ ಅಂತ ದೂರು ಕೊಟ್ಬಿಟ್ಟಿದ್ದಾರೆ. ತಗೊಳಪ್ಪ, ಬೆಸ್ಟ್ ಆಯ್ತಲ್ಲ. ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಆನ್ಲೈನಲ್ಲಿ ಮಾಡಿಬಿಟ್ರೆ ಮ್ಯಾಟ್ರ್ ಕ್ಲೋಸ್ ಆಗೋಗುತ್ತಲ್ಲ ಸರ್. ಅದೇಂಗೆ ಆಗ್ಬಿಡುತ್ತೆ? ಕೊಟ್ಬಿಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆಗ ನಾವೆಲ್ಲ ಏನು ಮಾಡಬೇಕು? ಉಪಸ್ಥಿತಿ ಅನುಪಸ್ಥಿತಿ ಆಗ್ಬಿಡಲ್ಲ. ಅಲ್ಲ, ಆ ಪೋಸ್ಟಿಗೆ ಬರೋವಾಗ ಎಂತೆಂಥ ದುರ್ಗಮ ಹಾದಿಗಳನ್ನು ದಾಟಿ ಎಷ್ಟೆಷ್ಟು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಪೋಸ್ಟಿಗೆ ಬಂದಿರ್ತಾರೆ. ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ಬಂದಿರ್ತೀವಿ. ನೀವು ಸುಲಭವಾಗಿ ಆನ್ಲೈನಲ್ಲಿ ಮಾಡಿಬಿಟ್ರೆ, ನೀವು ಆನ್ಲೈನಿಗೆ ಬಂದುಬಿಟ್ರೆ ಡೈರೆಕ್ಟ್ ಫ್ಲೈಟಲ್ಲಿ ಬಂದು ಇಳಿದು ಬಿಡ್ತೀನಿ ಅಂತಂದರೆ ಕೆಳಗಡೆ ಕಷ್ಟಪಟ್ಟು ಬಂದಿರೋ ನಾವೇನು ಮಾಡಬೇಕು? ಅದೊಂದು ಪ್ರಶ್ನೆ. ಆನ್ಲೈನಲ್ಲಿ ಹೋಗಿದ್ರು, ಆಮೇಲೆ ಅರ್ಜಿ ಕಚೇರಿಗೆ ಹೋದ್ರಂತೆ. ನಂತರ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಕೊಟ್ಟಿದ್ರಂತೆ. ಈ ವೇಳೆ ಅಧಿಕಾರಿಗಳು 40 ಲಕ್ಷ ರೂಪಾಯಿಗೆ ಡಿಮಾಂಡ್ ಮಾಡಿದ್ರಂತೆ. ಒಪ್ಪದಿದ್ದಾಗ 50% ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ. ಇದಲ್ವಾ ಕ್ರಿಸ್ಮಸ್ ಟೈಮ್ ಡಿಸ್ಕೌಂಟ್ ಸೇಲ್ ಮಾಡಿದ್ದಾರೆ 20 ಲಕ್ಷಕ್ಕೆ. ಅವರು ಆಡಿಯೋ ಸಾಕ್ಷಿ ಎಲ್ಲ ಆಡಿಯೋ ವಿಡಿಯೋ ಏನೋ ಮಾಡ್ಕೊಂಡ್ರು. ಎಲ್ಲನೂ ತಗೊಂಡೋಗಿ ಕೊಟ್ಟರು ದೂರನ್ನ. ಅವರು ಯಾರೋ ಅಬಕಾರಿ DC ರವಿಶಂಕರ್ ಅಂತೆ, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತೆ, ಅವ್ರ ಮೇಲೆ ಕೊಟ್ಟರು ಕೇಸ್ನ. ದೂರ ದಾಖಲಾಗ್ತಿದ್ದಂಗೆ ಅವರು ರವಿಶಂಕರ್ ಅವರು ರಜಾ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ರಂತೆ. ರಜಾ ಹಾಕ್ಬಿಟ್ಟು ಹೋದ್ರೆ ಏನಾಗುತ್ತೆ? ನಾಳೆ ಉತ್ತರ ಕೊಡಲೇಬೇಕು. ಅಷ್ಟೇ, ಕೊಡಲೇಬೇಕಲ್ವಾ? ಏನ್ರಿ DC-ಗೆ ನಮ್ಮ ಮಿನಿಸ್ಟ್ರಿಗೆ ಗೊತ್ತಿರೋಷ್ಟು ಗೊತ್ತಿಲ್ವಾ? ಸುಳ್ಳು. ಈ ಆಡಿಯೋ ನಿರಾಧಾರ. ಈ ಸಾಕ್ಷಿ ಇದೆಯಲ್ಲ, ಯಾವುದು? ಈ ಆಡಿಯೋ ವಿಡಿಯೋ AI ಆಯ್ತಲ್ಲ, ನಿರಾಧಾರ. ಅನ್ನಕ್ಕೂ ಆಗಲ್ವಾ? ನಿಮ್ಮ ಮಂತ್ರಿಗಿರೋಷ್ಟು ಬುದ್ಧಿನೂ ನಿಮ್ಗಿಲ್ವೇನ್ರಿ? ಡಿಫೆಂಡ್ ಮಾಡ್ಕೊಳಕ್ ಬರಲ್ಲ. ಏನ್ರಪ್ಪ, ಅದು ಕಲಿಲಿಲ್ಲ ಅಂದ್ರೆ ಅದು ಕಲ್ತ್ಕೊಂಡಿಲ್ವೇನ್ರಿ ಇನ್ನೂ ಇಷ್ಟು ವರ್ಷ ಆದ್ರೂ? ಛೇ 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 ಛೇ. ಆಮೇಲೆ ತಿಮ್ಮಾಪುರ ಅವರು ಇಮಿಡಿಯೇಟ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಯಾಕೆ? ಅದು ನಿಜ ಸರ್, ಅದು ನಿಮ್ದು, ಅದು ಸುಳ್ಳು. ಇನ್ನೊಬ್ಬರ ಮೇಲೆ ಈಗ DC ಬಂದು ಮಿನಿಸ್ಟರ್ನ ಕೇಳಿದ್ರೆ ಯಾಕ್ರಿ ತೆಗಿತೀರಿ ನನ್ನನ್ನ? ಆರೋಪ ಬಂತಲ್ಲ, ಆರೋಪ ಸುಳ್ಳ್ರಿ. ನಿಮ್ದಕ್ಕೆ ಬಂದಾಗ ಅದು ಸುಳ್ಳಲ್ವಾ? ಹಾಗಾದ್ರೆ ಇಲ್ಲ, ತೆಗೆದ್ರು. ಸರಿ, ಎಲ್ಲರ ಕಾಲದಲ್ಲೂ ಇದಾಗಿದೆ ಅಂತ ಸಮಜಾಯಿಸಿ. ಎಂಥ ಭಂಡ ದರಿದ್ರ ಬುದ್ಧಿಗಳಿಗೆ ಬಂದು ಕೂತ್ಕೊಂಡಿದ್ದಾರೆ ನಮ್ಮ ರಾಜಕಾರಣಿಗಳು. ಲೆಕ್ಕ ಹಾಕ್ಕೊಳ್ಳಿ, ಎಲ್ಲರ ಕಾಲದಲ್ಲಿ ನಡೆದಿದೆ. ಕೆಂಪಣ್ಣ ಎಂಬ ವ್ಯಕ್ತಿ 40% ಆರೋಪ ಮಾಡಿದಾಗ ಯಾಕೆ ಕಾಂಗ್ರೆಸ್ ಇದು ಎಲ್ಲರ ಕಾಲದಲ್ಲಿ ನಡೆದಿದೆ ಅಂತ ಬಾಯಿ ಮುಚ್ಕೊಂಡು ಕೂತ್ಕೋಬಾರ್ದಾಗಿತ್ತು? ಅವತ್ತು ಯಾಕೆ ಕೂರಬಾರ್ದಾಗಿತ್ತು? ಈಗ ಲೋಕಾಯುಕ್ತ SIT ಮಾಡಿಕೊಂಡು ಅಥವಾ ಇನ್ನೇನೇನೋ ಆಯೋಗಗಳಿಂದ ಮಾಡ್ಕೊಂಡು ಕೂತಿರೋಂತಹ ಈ ಘನತೆವೆತ್ತ ಸರ್ಕಾರ ಆಗ ನಿಜಾನೇ ಆದರೆ ಇದಕ್ಕೆ ಯಾಕೆ ಎಲ್ಲರ ಕಾಲದಲ್ಲೂ ಆಗಿದೆ ಅಂತ ಸುಮ್ಮನಿರೋಕ್ಕಾಗಲ್ಲ ನೀವು? ಯಾಕೆ ಅಲ್ಲೂ ಮಾತ್ರ ಅದನ್ನು ಮಾಡ್ತೀನಿ ಅಂದಾಗ ಇಲ್ಲೆಂಗದು? ಎಲ್ಲರ ಕಾಲದಲ್ಲೂ ನಡೆದಿದೆ ಅನ್ನೋ ಯಾವ ಬಂಡತನಕ್ಕೆ ಬಂದು ನಿಂತಿದ್ದೀವಿ ಅಂತ ನೋಡ್ಕೊಳ್ಳಿ. ಎಲ್ಲರ ಕಾಲದಲ್ಲೂ ಆದ ಮೇಲೆ ಅಧಿಕಾರಿಯನ್ನು ಸಸ್ಪೆಂಡ್ ಯಾಕೆ ಮಾಡಬೇಕು? ಮಿಸ್ಟರ್ ಮಿನಿಸ್ಟರ್, either you bloody hell answer this. What rubbish you are talking. ಎಲ್ಲರ ಕಾಲದಲ್ಲೂ ಆಗಿದೆ ಅಂತಲೇ ಇಟ್ಕೊಳ್ಳೋಣಪ್ಪ. ಎಲ್ಲರ ಕಾಲದಲ್ಲೂ ಆದಾಗ ಅಧಿಕಾರಿನ ಸಸ್ಪೆಂಡ್ ಮಾಡ್ತೀರಿ? ಈಗ ಮಾಡಿದ್ದು ಸರಿ ಅಂತ ಆಯ್ತಲ್ಲ ನಿಮ್ಮ ಮಾತಿನ ಪ್ರಕಾರ? ಪರ್ಫೆಕ್ಟ್. ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲರಪ್ಪ ಇಂಡಿಯಾ. ವಿಪಕ್ಷ ನಾಯಕ ಅಶೋಕ್, ಇದು ಅಬಕಾರಿ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಟ್ಬಿಟ್ಟಿದ್ದಾನೆ ಸಾಕ್ಷಿ ಕೇಳಿದ್ರಿ, ಈ ಕೊಡಿ, ರಾಜೀನಾಮೆ ಕೊಡಿ ಅಂತ ಅವ್ರು CMಗೆ ರಾಜೀನಾಮೆ ಕೇಳಿಬಿಟ್ಟಿದ್ದಾರೆ ಅಲ್ವಾ? ಅಮಾನತು ಮಾಡಿ ಅಧಿಕಾರಿಗಳನ್ನು ಇಲಾಖೆ ಆದೇಶ ಮಾಡಿದೆ. ಆರೋಪ ಬಂದಾಗ ಅಮಾನತ್ ಅಧಿಕಾರಿ ಮಾಡಿದ್ರಿ, ಮಂತ್ರಿನ ಯಾಕೆ ಅಮಾನತ್ ಮಾಡಲ್ಲ? ಅದಕ್ಕೆ ಸಾಕ್ಷ್ಯ ಇಲ್ಲ, ಯಾರೋ ಸುಮ್ಮನೆ ಮಾಡಿದ್ದಾರೆ. ಸುಳ್ಳು ರೀ, ಸುಳ್ಳು. ಅದೇಂಗೆ ಸರ್, ಇವ್ರ ವಿಷಯಕ್ಕೆ ಬಂದಾಗ ಸುಳ್ಳು, ಅಧಿಕಾರಿಗಳ ವಿಷಯಕ್ಕೆ ಬಂದಾಗ ಮಾತ್ರ ಸೀರಿಯಸ್ ಆಗಿ ಏನೋ ಮಾಡ್ಬಿಡ್ತೀವಿ ಅನ್ನೋದು? ಅದು ಹಾಗೆ. ದೊಡ್ಡವರು ಮಾಡಿದಾಗ ಅದಕ್ಕೆ ಮಾಫಿ ಇರುತ್ತೆ, ಸಣ್ಣವ್ರು ಮಾಡಿದ್ರೆ ತಗಲಾಕತ್ತಾರೆ. ಬಾಸ್ ಈಸ್ ಆಲ್ವೇಸ್ ರೈಟ್.
ಅಷ್ಟೇ, ಮುಗಿದೋಯ್ತು. ಮುಗೀತು ಕತೆ. ಹೋಗ್ರಿ. ಓಕೆ. 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಇವರು ಇಲಾಖೆಯಿಂದ ಒಪ್ಪಿದ ನಂತರ ಅಪ್ಲಿಕೇಶನ್ ಹಾಕ್ಬೇಕಂತೆ. ಇಲ್ಲ ಅಂತಂದರೆ ರಿಜೆಕ್ಟ್. ಮಧ್ಯವರ್ತಿಗಳು ಇದ್ದಾರೆ, ನಮ್ದೇನಿದೆ ನಾವು ಮಾಡಿ, ಅವರೆಲ್ಲ ನೋಡ್ಕೋತಾರೆ. ಡಿ ಸಿಗೂ ಅವರೇ ಹೇಳ್ತಾರೆ ಡಿ ಸಿ ಪ್ಯಾಕೇಜ್ ಎಷ್ಟು, ನಿಮ್ಮದು ಮಿನಿಮಮ್ ಪ್ಯಾಕೇಜ್ ಎಷ್ಟು, ಈ ಥರ ಎಲ್ಲ ಬೇಡಿಕೆ ಇಡ್ತಾರೆ. ರವಿಶಂಕರ್ ಅವರು ರೇಂಜ್ ಇನ್ಸ್ಪೆಕ್ಟ್ರು, ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸಿದ್ದೇನೆ. ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಇವತ್ತಿಂದಲ್ಲ ಇದು. ರೇಣುಕಾಚಾರ್ಯ ಇದ್ದಾಗ ನಡೀತು, ಸತೀಶ್ ಜಾರಕಿಹೊಳಿ ಅನ್ನೋರಿದ್ದಾಗ ಬಂತು, ಗೋಪಾಲ್ ಅವರಿದ್ದಾಗ. ಅದ್ರ ಜೊತೆಗೆ ನಾವು ಸಿಂಪ್ಲೀಕರಣ ಮಾಡಬೇಕು, ಸರಳೀಕರಣ ಮಾಡಬೇಕು. ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡ್ತೀವಿ. ಅಬ್ಕಾರಿ ಇಲಾಖೆಯಲ್ಲಿ ಮತ್ತೊಂದು ಲಂಚ ಕೇಳಿರೋ ಆಡಿಯೋನು ಕೂಡ ಬಿಡುಗಡೆಯಾಗಿದೆ. ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ನೀನೆ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಕ್ಕೋಸ್ಕರ 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ ಅದರಲ್ಲಿ. ಇಷ್ಟಾದ್ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಲ್ಲ ಇದಕ್ಕೆ. ಇದರ ವಿರುದ್ಧನೂ ಕೂಡ ಹೋರಾಟವನ್ನು ನಾವು ಮಾಡ್ತೀವಿ. ಮಾಡಿ. ಹೋರಾಟ, ಎಲ್ಲದಕ್ಕೂ ಹೋರಾಟ. ಎಲ್ಲದಕ್ಕೂ ಹೋರಾಟ. ಹೀಗೆ ಅಂದರೆ ಎಲ್ಲರೂ ಗುಂಪು ಮಾಡ್ಕೊಂಡು ಮಾಡಿದ್ರಾಯ್ತು. ಓಕೆ. ಅದು ರೀಚ್ ಆಗಬೇಕಲ್ಲ ಸರ್ ಎಲ್ಲ ಕಡೆಗೂ. ಹಾಂ, ಮತ್ತೆ ಗೊತ್ತಾಗಬೇಡವಾ? ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅವ್ರದ್ದು ಏನೋ ಅಪೋಸಿಷನ್ ಪಾರ್ಟಿನಲ್ಲಿ ಏನೋ ಮಾಡ್ಕೋತಾರೆ. ರೂಲಿಂಗ್ ಪಾರ್ಟಿನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮೇಲೆ ಈಗಷ್ಟೇ ಇನ್ನೂ ಚೇತರಿಸ್ಕೊಂಡಿಲ್ಲ ನೀವಿನ್ನೂ ಆರೋಪಗಳಲ್ಲಿ. ಸಿ ಎಮ್ ಹೇಳಿದ್ರು ಅಂತ ಅವತ್ತೇನೋ ಕೈ ಬಿಟ್ಟಿದ್ದಾರೆ ಅವರು. ಇದು ಬಟ್ ಇಟ್ ಇಸ್ ನಥಿಂಗ್ ನ್ಯೂ. ಸತೀಶ್ ಜಾರಕಿಹೊಳಿ ಕಾಲದಲ್ಲೂ ಆಗಿದೆ ಅಂತ, ಇನ್ಯಾರ್ದೋ ಕಾಲದಲ್ಲೂ ಆಗಿದೆ. ನನ್ನ ಪ್ರಕಾರ ಸುವಮೋಟೋ ಕೇಸನ್ನು ತಗೋಬೇಕು ಲೋಕಾಯುಕ್ತ ಈಗ. ಎಲ್ಲ ಕಾಲದಲ್ಲೂ ಆಗಿದೆ ಅಂತ ಹೇಳಿರೋದಕ್ಕೆ. ಹಾಂ, ಆರ್ ಬಿ ತಿಮ್ಮಾಪುರ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು, ಸತೀಶ್ ಜಾರಕಿಹೊಳಿ ಅವ್ರಿಗೂ ನೋಟಿಸ್ ಕೊಟ್ಬಿಟ್ಟು, ನಿಮ್ಮ ಸಂಪುಟ ಸಹೋದ್ಯೋಗಿ ಹೇಳಿದ್ದಾರೆ ಬಂದು ಇಲ್ಲಿ ವಿವರಣೆ ಕೊಡ್ರಿ ಅಂತ ಒಂದು ಸುವಮೋಟೋ ಕೇಸ್ ತಗೋಬೇಕು. ಇಲ್ಲ ಅಂತಂದರೆ ಮಾತಾಡೋದು ನಿಲ್ಲಿಸ್ಬಿಡ್ಬೇಕು. ಭ್ರಷ್ಟಾಚಾರ ಆಯೋಗ ಮಾಡ್ತೀವಿ, ಅವ್ರು ಯಾರೋ ಜಡ್ಜ್ ಆಯೋಗ, ಇವ್ರು ಯಾರೋ ಜಡ್ಜ್ ಆಯೋಗ ಆಗಬಾರ್ದಾಗೋಗಿದೆ. ಎಲ್ಲರ ಕಾಲದಲ್ಲೂ ಎಲ್ಲ ಹೆಸ್ಗೆ ತಿನ್ನವ್ರೆ. ಸುಮ್ಮನೆ ವಾಯ್ಸ್ ಮಾತ್ರ. ಹಾಂ, ಸುಮ್ಮನೆ ಬುರುಡೆ ಬಿಡೋದು ಕೂತ್ಕೊಂಡು. ಎಸ್, 2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ 4-5 ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂದಿದ್ದಾರೆ. ಚುನಾವಣೆಗಾಗಿ ಹಣ ಹಾಕಿಲ್ಲ ಅಂತಲೂ ಕೂಡ ಅವರು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಕುರಿತಂತೆ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರಸ್ಥರಾಗಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. 1 ತಿಂಗಳದ ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ. ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ, ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. BPL APL ಗೊಂದಲಕ್ಕೆಲ್ಲ ತೆರೆ ಎಳಿತೀವಿ. ಆಗಿದೆಯಾ? ಎಷ್ಟು ಕಾರ್ಡನ್ನು ನಾವು ರದ್ದು ಮಾಡಿದ್ದೀವಿ ಅವೆಲ್ಲ ಕೂಡ ಮತ್ತೆ ಊರ್ಜಿತವಾಗಿವೆ. ಯಾವ ಸರ್ಕಾರದ 1 ತಿಂಗಳಾದ್ಮೇಲೆ ಹಾಕೋದು? 30 ದಿನ ಕೆಲಸ ಮಾಡಿದ್ಮೇಲೆ 1ನೇ ತಾರೀಕು ಸಂಬಳ ಕೊಡೋದು ನೀವು? ಅದೇನು ಲೆಕ್ಕಾಚಾರ ಇದು? 2 ತಿಂಗಳು ಸರ್ಕಾರದ ನೌಕರಿಗೆ ಕೊಟ್ಟಿದ್ದಾರಾ? ಹಿಡಿದುಬಿಟ್ಟು ಸಂಬಳನ ಚೆಕ್ ಮಾಡ್ರಪ್ಪ ಅದು ಆಗೋಗಿದೆಯಾ ಅಂತ ಇವ್ರು ಹೇಳ್ತಿರೋದು ನೋಡಿದ್ರೆ. ಹಾಂ, ಉತ್ತರಾಖಂಡಲ್ಲಿ ಆಗಿದೆ ಈಗ. ಕಾಸಿಲ್ಲ, ಸಂಬಳ ಇಲ್ಲ ಅಲ್ಲಿ. ಇಲ್ಲೂ ಚೆಕ್ ಮಾಡಬೇಕು. 2ನೇದು ಎಲೆಕ್ಷನ್ ಟೈಮಲ್ಲೂ ಇದು ಹಾಕಿದ್ರೂ ಹೇಳ್ತಾರೆ, ಅದೂ ಹಾಳ್ತಾರೆ ಅಂತಾರಲ್ಲ. ಏಯ್ ಮೇಡಮ್, ಚುನಾವಣೆ ಟೈಮಲ್ಲಿ ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗೆ ದುಡ್ಡು ಹಾಕಿದ್ದೀರಿ, ರಾಜ್ಯದ ಉಳಿದ ಭಾಗಕ್ಕೆ ದುಡ್ಡು ಹಾಕಿಲ್ಲ. ಇನ್ನೂ ಒಂದು ಕನ್ನಡಿ ಬೇಕಾ? ನೆನ್ನೆ ಹಿಡ್ದಿದ್ದು ಸಾಲ್ದ? ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ, ಹೌದು ಹಾಕಿಲ್ಲ ಅನ್ನೋದು. ನೆಕ್ಸ್ಟ್ ನಾಳೆ ಇನ್ನೊಂದು ಲೆವೆಲ್ಗೆ ತರಬೇಕಾ? ಚುನಾವಣೆ ಟೈಮಲ್ಲಿ ಹೋಯ್ತಾ ಇಲ್ವಾ? ಎಲ್ಲೋಯ್ತು ಅಂತ. ಮಾಜಿ CM ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ. ಅದ್ಯಾವುದೋ ಹಳೆಯ ಕೇಸು. 20 ನವೆಂಬರ್ 19ನೇ ತಾರೀಕು ಅಬ್ರಹಾಮು ಯಾವುದೋ ರಾಮಲಿಂಗಂ ಕಂಪನಿಯಿಂದ ಅವ್ರು ಕಿಕ್ ಬ್ಯಾಕ್ ಪಡೆದಿದ್ದಾರೆ BDA ಫ್ಲ್ಯಾಟ್ ಕಟ್ಟೋ ವಿಚಾರದಿಂದ ರಾಜ್ಯಪಾಲರು ದೂರು ಕೊಟ್ಟಿದ್ದರು. ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸ್ಬಿಟ್ಟಿದ್ರು. ಅದು ಈಗ ಕ್ಯಾಬಿನೆಟ್ ಮುಂದೆ ಬಂದು ಮತ್ತೆ ಅದನ್ನು ಪುನರ್ವಿಮರ್ಶಿಸಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸ್ತಿದೆಯಂತೆ 2020ರಲ್ಲಿ. ಈಗ ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಇವತ್ತು ಮಧ್ಯಂತರ ರಕ್ಷಣೆ ತೆರವು ಮಾಡಿ ಅಂತ ಮಾಡಿದ್ದಾರೆ. ಬಟ್ ಅದಾಗಿಲ್ಲ. ವಿಚಾರಣೆ ಡಿಸೆಂಬರ್ 2ಕ್ಕೆ ಹೋಗಿದೆ. ಈ ಮಜಾ ಇದೆಯಪ್ಪ ಈ ಕೇಸ್. ನನಗೆ 2020 ಕೇಸ್ ಆಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರು. ಈಗ ಮತ್ತೆ ಕೇಳ್ತಿದ್ದಾರೆ. ಬಟ್ ಅವತ್ತು ದೂರು ಕೊಟ್ಟಿದ್ಯಾರು? ಅಬ್ರಹಾಮು, ಹೌದಲ್ವಾ? ಈ ಅಬ್ರಹಾಮ್ಗೆ ಈ ಮೂಡಾದಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು? ಏನು ಬೈದ್ರಪ್ಪ ಅವ್ರನ್ನ ಅವರು? ಅದಲ್ಲ ಅವರು. ಬಟ್ ಅದನ್ನ ಅವ್ರು ಏನಂತ ಬೈದ್ರು? ಅವ್ರು ಬ್ಲ್ಯಾಕ್ ಮೈಲರ್ ಅಂತೇನೋ ಬೈದ್ಬಿಟ್ರಪ್ಪ ಯಾರೆಲ್ಲ ಸೇರ್ಕೊಂಡು.
ಈಗ ಬ್ಲ್ಯಾಕ್ ಮೇಲರ್ ಆಗುವಂಥ ದೂರುದಾರ ಆಗ ಸತ್ಯವಂತ ಅಂತ ನಿಮ್ಮ ಲೆಕ್ಕಾಚಾರ ಹಂಗಾರೆ? ಈ ಕೇಸ್ನಲ್ಲಿ ಮಾತ್ರ ಅದು ಹೆಂಗದು? ಒಬ್ಬರನ್ನ ಹೇಗೆ ಬೇರೆ ಬೇರೆ ರೀತಿ ನೋಡ್ತಾರೆ. ವಿಚ್ ಶೋಸ್ ರಾಜ್ಯಕ್ಕೀಗ ಇಂಟ್ರೆಸ್ಟ್ ಇರೋದು ಕ್ಯಾಣ ಮಾಡು ಕೆದಕು, ಇದನ್ನು ಮಾಡಿಕೊಂಡು ಅಭಿವೃದ್ಧಿನ ನೆಗೆದು ಬೀಳಿಸು. ಯು ಸ್ಟಾಪ್ ಡಿಸ್ಕಸಿಂಗ್ ಡೆವಲಪ್ಮೆಂಟು, ಪ್ರಾಜೆಕ್ಟು, ರಾಜ್ಯದ ಕತೆಗಳನ್ನು ಯಾವುದೂ ಇಲ್ಲ. 3 ಹೊತ್ತು ಕೇಸು ಕೇಸು ಕೇಸು, ಒಬ್ಬೊಬ್ರದ್ದು ಒಂದೊಂಥರ ಕೇಸುಗಳು, ಒಬ್ಬೊಬ್ರದ್ದು ಒಂದೊಂಥರ, ಒಬ್ಬೊಬ್ಬರ ಮೇಲೆ ಒಂದೊಂಥರ ಕೇಸ್ಗಳು ಹಾಕ್ಸೋದು ಅಥವಾ ಹಾಕ್ಕೊಳ್ಳೋದು ಅಥವಾ ಹಾಕಿಸ್ಕೊಳ್ಳೋದು. ಇಲ್ದಿದ್ರೆ ಗ್ಯಾರಂಟಿ ಕಾಸು ಹೋಗಿಲ್ಲ, ಆ ಕಾಸು ಬಂದಿಲ್ಲ, ಈ ಕಾಸು ಬಂದಿಲ್ಲ, ಆ ಕಾಸು ಮಧ್ಯದಲ್ಲಿ ಕೇಂದ್ರ ಕೊಟ್ಟಿಲ್ಲ. ಈ ಲೆವೆಲ್ಗೆ ಇಳಿದು ಬಿಟ್ಟಿದ್ದೀರಲ್ಲ ಅಡ್ಮಿಷನ್. ಈಸ್ ಎನಿಬಡಿ. ಅದೇನೋ ಹೇಳಿದ್ರಲ್ಲಪ್ಪ ಮಂತ್ರಿಗಳು ಎಚ್ ಕೆ ಪಾಟೀಲ್ರು, ಕ್ರಿಯಾಶೀಲ ಜೀವಂತ ಸರ್ಕಾರ. ಇದೇನಾ ನಿಮ್ಮ ಜೀವಂತಿಕೆ? ಇದೇನಾ? ಇದೇ ಕ್ರಿಯಾಶೀಲ ಸರ್ಕಾರ ಇದು. ಏನ್ರಿ 136 ಜನ ತಗೊಂಬಂದಿರೋ ಒಂದು ಸರ್ಕಾರ ಹೇಗಿರಬೇಕಿತ್ತು? ಹೇಗಿರಬೇಕಿತ್ತದು? ಎಸ್. ಐಪಿಎಲ್ನಲ್ಲಿ ಬೆಂಗಳೂರನ್ನ ಪ್ರತಿನಿಧಿಸ್ತಾ ಇರುವ ಆರ್ಸಿಬಿಗೂ ಕನ್ನಡ ಹಿಂದಿ ಭಾಷೆ ಬಿಸಿ ತಟ್ಟಿದೆ. ಸೀಸನ್ 18ರ ಹರಾಜಿನ ವೇಳೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಿಂದಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿತು. ವಿರಾಟ್ ಕೊಹ್ಲಿ ಅವರ ಹಿಂದಿಯ ವಿಡಿಯೋವನ್ನು ರಿಲೀಸ್ ಮಾಡಿತು. ಆರ್ಸಿಬಿ ಹಿಂದಿ ಪ್ರೀತಿಗೆ ಕನ್ನಡ ಫ್ಯಾನ್ಸ್ ಹಿಡಿದಿದ್ರು. ಬೆಂಗಳೂರಿನ ಕನ್ನಡ ಸಂಸ್ಕೃತಿಗೆ ಅದನ್ನ ಡಿಪೆಂಡ್ ಮಾಡ್ಕತಾರಂತೆ, ಇದು ಮಾಡ್ಕತಾರಂತೆ. ಆರ್ಸಿಬಿ ಅಂತ ಫಾರ್ಮ್ ಆಗಿದ್ಯಾಕಪ್ಪ ಬೆಂಗಳೂರು ಹೆಸರಿಗೆ? ಅದು ಸಿಟಿಗಳಿಗೆ ತಾನೇ ಕೊಟ್ಟಿದ್ದು. ಹೋಮ್ ಬೇಸು ಇದು. ಆ ಬೇಸಲ್ಲಿ ಅದು ಇರಬೇಕಪ್ಪ, ಅದಕ್ಕೆ ಅದು ಇರಬೇಕು. ಇದು ಫ್ರೆಂಚು ಹಾಕೊಳ್ಳಿ. ಆ ವಿರಾಟ್ ಕೊಹ್ಲಿಗೆ ಇನ್ನು 3 ಸೆಂಟೆನ್ಸ್ ಬರುತ್ತೋ ಇಲ್ವೋ ಕನ್ನಡ? ಸುಮ್ಮನೆ 10 ವರ್ಷದಿಂದ ಆಡ್ತಾನೇ ಇದ್ದಾರೆ. ಒಂದ್ಸರಿ ಒಂದು ಕಪ್ ತಗೊಳಕ್ಕಾಗಿಲ್ಲ. ಈ ಸಲ ನಮ್ದೆ ಅಂತಾರೆ. ಇದೊಂಥರ ಇದು ನಮ್ಗೆ ಸ್ಟೋರಿ ಹೇಳ್ದಂಗೆ ಶಬರಿ ಕತೆ ಆಗೋಗಿದೆ. ಇದಕ್ಕೆ ಇಷ್ಟೊಂದು ಪ್ಯಾನ್ಗಳದೆಲ್ಲ ಗಲಾಟೆ ಅಂತೆ. ಬಿಟಾಕ್ರಿ ಸುಮ್ಮನೆ ಅಷ್ಟೇ. ಎಸ್. ಇಸ್ಕಾನ್ ಗಲಾಟೆಗೆ ಹೈಕೋರ್ಟು, ಬಾಂಗ್ಲಾದೇಶ್ ಹೈಕೋರ್ಟು ಅದು ಚಟುವಟಿಕೆ ನಿಷೇಧಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಹಿಂದೂಗಳ ಮೇಲೆ ದಾಳಿ ಆಗದಂಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದಕ್ಕೆ ಉತ್ತರಿಸಿದ ಅವ್ರು ಏನೋ ಗಲಾಟೆ ಎಲ್ಲ ಮಾಡಿದ್ದಾರೆ, ನಾವು ಕೇಸ್ ಹಾಕಿದ್ವಿ, ಅದು ಮಾಡಿದ್ವಿ ಅಂತೆಲ್ಲ ಬಿಟ್ಟಿದ್ದಾರೆ ಬುರುಡೇನ ಅವರು. ಪ್ರಮುಖ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಇವೆಲ್ಲ ಬಿಟ್ಟಿದ್ದಾರೆ. ಇನ್ನು ಇಸ್ಕಾನ್ ಲೋಕಲ್ ಅಲ್ಲಿ ಇಸ್ಕಾನ್ ಚಿನ್ಮಯ ದಾಸ್ ಅವರ ವಿವಾದದಿಂದ ದೂರ ಇದ್ದು ಅವ್ರನ್ನ ಸಂಸ್ಥೆ ಶಿಸ್ತು ಉಲ್ಲಂಘಿಸಿದ್ರು ಅಂತ ಅವ್ರು ವಜಾ ಮಾಡಿಕೊಂಡಿದ್ದಾರೆ. ಇಸ್ಕಾನ್ ಬಾಂಗ್ಲಾದೇಶದ ಪ್ರಧಾನ ಕಾರ್ಯದರ್ಶಿ ಅದನ್ನು ಹೇಳಿದ್ದಾರೆ. ಈ ಮಧ್ಯೆ ಭಾರತದ ವಿದೇಶಾಂಗ ಮಂತ್ರಿ ಪ್ರೈಮ್ ಮಿನಿಸ್ಟರ್ನ ಮೀಟ್ ಮಾಡಿ ಎಲ್ಲ ವಿವರಣೆ ಕೊಟ್ಟರಂತೆ. ವಿವರಣೆ ಕೊಟ್ಟರೆ ನಾವೇನು ಮಾಡೋಣ? ನೀವಿಬ್ಬರು ವಿವರಣೆ ಕೊಟ್ಕೊಂಡ್ರೆ ಮುಂದಕ್ಕೇನು ಹೇಳ್ರಿ? ಇಲ್ಲಿ ಕ್ವಶ್ಚನ್ ಈಸ್ ಚಿನ್ಮಯ ದಾಸ್ ಅಲ್ಲ. ಕ್ವಶ್ಚನ್ ಈಸ್ ಹೊಸ ಸರ್ಕಾರ ಬಂದ ಮೇಲೆ ಅದರ ಮಾನಸಿಕ ಸ್ಥಿತಿ ಮತ್ತು ಆ ದೇಶವನ್ನು ಹೈಜಾಕ್ ಮಾಡ್ತಿರುವಂತಹ ಕಟ್ಟರ್ ಮೂಲಭೂತವಾದಿ ಕಚಡಗಳಿಂದ ಆಗಿರೋದು ಸಮಸ್ಯೆ. ಇದರ ಪರಿಣಾಮವನ್ನು ಅಲ್ಲಿಯ ಯುವಕರು ಉದ್ಯೋಗಕ್ಕೆ ಅದ್ಭುತವಾದಂಥ ಉದ್ಯೋಗ ಸೃಷ್ಟಿಯಾಗ್ತಾ ಇತ್ತು, ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು, ಅದ್ಭುತವಾಗಿ ಆಗ್ತಾ ಇತ್ತು. ಅರ್ಥಕೋತೀರಿ ಇನ್ನೊಂದು ವರ್ಷ ಕಳೆದ ಮೇಲೆ ದ ಇನ್ಸ್ಟೆಬಿಲಿಟಿ ಆಫ್ ಯುವರ್ ಕಂಟ್ರಿ ಹೇಗೆ ಮಾಡುತ್ತೆ ಅನ್ನೋದನ್ನ ಈ ಲಾಠಿ ಹಿಡ್ಕೊಂಡು ಬಾಯಿಗೆ ಬಂದಿದ್ನೆಲ್ಲ ಕೂಕ್ಕೊಂಡು ಕಂಡುಕೊಂಡವ್ರನ್ನೆಲ್ಲ ಹೊಡ್ಕೊಂಡು ಬೆಂಕಿ ಹಾಕೊಂಡು ಓಡಾಡ್ತಿದಾರಲ್ಲ, ಫುಟ್ಪಾತ್ಗೆ ಬಂದು ಗೊತ್ತಾಗತ್ತೆ ಕಷ್ಟ. ಆ್ಯಂಡ್ ಇಂಡಿಯಾ ಹೇಳಬೇಕು, ಇದು ನಿಮ್ಮ ದೇಶದ ಆಂತರಿಕ ವಿಚಾರ ಇರಬಹುದು, ನಾವಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಮಗೊಂದು ಜವಾಬ್ದಾರಿ ಅನ್ನೋದಿದೆ. ನಮಗೆ ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲೇಬೇಕು, ಕೂತ್ಕೊಳ್ಳೋದಲ್ಲ. ಅದಾದೀಗ ಅಜ್ಮೀರ್ ದರ್ಗಾದಕ್ಕೆ ಗಲಾಟೆ, ಅದ್ಯಾರೋ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನೋ ಹೇಳಿದ್ದಾನೆ, ಎಕ್ಸ್ಪ್ಲೋಸಿವ್ ಸಿಚುಯೇಷನ್ ಹೊಟ್ಟೋಗಿದೆ. ಅದೇ ಎಕ್ಸ್ಪ್ಲೋಸಿವ್ ಸಿಚುಯೇಷನ್ ವಕ್ಫಲ್ಲೂ ಆಗಿರೋದು. ವಕ್ಫಲ್ಲಿ ಕಂಡು 400 ವರ್ಷದ್ದು 500 ವರ್ಷದ ಆಸ್ತಿನ ಶರಾ ಬರ್ಕೊಂಬಿಟ್ಟು ಬಂದರೆ ಅದು ಎಕ್ಸ್ಪ್ಲೋಸಿವ್ ಆಗಲ್ವಾ? ಸೇಮ್ ಅಜ್ಮೀರ್ದಾದಂಗೆ ಹಾಗೆ ಆಗೋದಿದು ಗಲಾಟೆ.